ಸೊ ಈ 4 ದಿನ ನಿಮ್ಮ ಸೈನ್ಸ್ ಎಕ್ಸಾಮ್ ಮುಂಚೆ ಗ್ಯಾಪ್ ಇರುತ್ತೆ ಅಲ್ವಾ. ನೀವೆಲ್ಲ ಖಂಡಿತವಾಗಿಯೂ ಮಾಡುವಂಥ ಮೊದಲನೇ ಮಿಸ್ಟೇಕ್ ಏನು ಓದಿಲ್ಲ, ಈಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ, ಇವತ್ತು ಕುತ್ಕೊಂಡು ಓದಲೇಬೇಕು. 13 ಚಾಪ್ಟರ್ ಇದೆ ಮ್ಯಾಮ್, 13 ಚಾಪ್ಟರಲ್ಲಿ 100ಕ್ಕಿಂತ ಹೆಚ್ಚು ಟಾಪಿಕ್ಸ್ ಬರುತ್ತೆ ಮ್ಯಾಮ್, ಏನು ಓದ್ತೀನಿ ನಾನು, ಭಯ ಆಗ್ತಿದೆ ಮ್ಯಾಮ್ ಅಂತ ಎಲ್ಲ ಹೇಳ್ತೀರಾ. ಪ್ರಾಕ್ಟಿಸ್ ರೈಟ್ ನೌ. ಹಲೋ ಮಕ್ಕಳೇ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. 19ನೇ ತಾರೀಕು ಬೆಳಗಿನ ಜಾವ ಈ ವಿಡಿಯೋ ಏನಿದೆ ಹೋಗ್ತಿದೆ. ಸೊ ಇದು ನಿಮ್ಮ ಗ್ಯಾಪ್ ಡೇ ಸ್ಟ್ರಾಟಜಿ ಆಗಿರುತ್ತೆ. ಈಗ ತಾನೇ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ನ ಮುಗಿಸ್ಕೊಂಡು ಬಂದಿರ್ತೀರಾ. 18ನೇ ತಾರೀಕು ಮುಗ್ದಿರತ್ತೆ. 19, 20, 21, 22. ಸೊ ಈ 4 ದಿನ ನಿಮ್ಮ ಸೈನ್ಸ್ ಎಕ್ಸಾಮ್ ಮುಂಚೆ ಗ್ಯಾಪ್ ಇರುತ್ತೆ ಅಲ್ವಾ. ಸೊ ಈ ಗ್ಯಾಪಿನಲ್ಲಿ ನೀವು ಹೇಗೆ ಓದ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯಲ್ಲಿ ಈ ನಿಮ್ಮ ಪ್ರಿಪ್ರೇಷನ್ ಏನಿದೆ ಇದರಲ್ಲಿ ಪರೀಕ್ಷೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಕೂಡ ರಿವೀಲ್ ಮಾಡ್ತೀನಿ ಮಕ್ಕಳ. ಸೊ ಕೊನೆವರೆಗೂ ವಿಡಿಯೋನ ತಪ್ಪದೇ ನೋಡಿ. ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಎಲ್ಲ ಅದ್ರ ಬಗ್ಗೆ ನಾನು ಕೊನೆವರೆಗೂ ಮಾತಾಡ್ತೀನಿ. ಸೊ ಕೊನೆವರೆಗೂ ತಪ್ಪದೇ ವಿಡಿಯೋನ ನೋಡಿ. ಸೈನ್ಸ್ ಗ್ಯಾಪ್ ಡೇ ಸ್ಟ್ರಾಟಜಿ ಆಗಿರುತ್ತೆ ಈ ವಿಡಿಯೋ. ಓಕೆ, ಅಂತರ ಮಧ್ಯದಲ್ಲಿ ಬರುವಂತಹ ಖಾಲಿ ದಿನಗಳೇನಿದೆ ಈ ದಿನಗಳಲ್ಲಿ ನೀವೇನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ಏನು ಹಾಕಿದ್ದೀನಿ, ನಾನು ಯಾವಾಗಲೂ ಏನು ಹೇಳ್ತೀನಿ ನೋಡಿ, ದಿಸ್ ಇಸ್ ದ ಟೈಮ್ ಟು ಸಬ್ಸ್ಕ್ರೈಬ್ ಟು ಪರೀಕ್ಷೆ. ಸೊ ನಮ್ಮ ಡೇಟಾ ಏನು ಹೇಳ್ತಿದೆ, 7 ಮಿಲಿಯನ್ ವ್ಯೂಸಲ್ಲಿ ನಮಗೆ ಸಿಕ್ಕಿರುವಂತಹ 7 ಮಿಲಿಯನ್ ವ್ಯೂಸಲ್ಲಿ 5 ಮಿಲಿಯನ್ ವ್ಯೂಸ್ ಆಲ್ಮೋಸ್ಟ್ ಅನ್ಸಬ್ಸ್ಕ್ರೈಬ್ಡ್ ಜನ, ಸಬ್ಸ್ಕ್ರೈಬ್ ಆಗದಿರುವಂತಹ ಸ್ಟೂಡೆಂಟ್ಸ್ ಅಂತ ಬರ್ತಾರೆ. ಕೇವಲ ಅಂದಾಜು 2 ಮಿಲಿಯನ್ ವ್ಯೂಸ್ ಏನಿದೆ, 2 ಮಿಲಿಯನ್ ಅಂದರೆ 20 ಲಕ್ಷ ವ್ಯೂಗಳೇನಿದೆ ಇದು ಮಾತ್ರ ಸಬ್ಸ್ಕ್ರೈಬ್ಡ್ ಜನದಿಂದ ಬರ್ತಿದೆ. 50 ಲಕ್ಷ ವ್ಯೂಸ್ ಏನಿದೆ ಅನ್ಸಬ್ಸ್ಕ್ರೈಬ್ಡ್ ಜನ, ಸಬ್ಸ್ಕ್ರೈಬ್ ಆಗದಿರುವಂತಹ ಜನಗಳಿಂದ, ಮಕ್ಕಳಿಂದ ಬರ್ತಿದೆ. ಸೊ ನಾನೇನು ಹೇಳ್ತೀನಿ, ನಿಮಗೋಸ್ಕರ ನಮ್ಮ ಚಾನಲ್ನಲ್ಲಿ 19, 20, 21, 22 4 ದಿನ ಕಂಟಿನ್ಯೂಸ್ ಆಗಿ ಲೈವ್ಸ್ ನಡೆಯುತ್ತೆ. ಲೈವ್ ಅಷ್ಟೇ ಅಲ್ಲ, ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಕೂಡ ಡ್ರಾಪ್ ಆಗುತ್ತೆ ಮಕ್ಕಳ. ನಾನು ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ಸ್ನ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಫಾರ್ಮುಲಾ ಶೀಟ್ ಆಗಿರಲಿ ಅಥವಾ ಏನು ರೀಲ್ಸಿನ ಪ್ಲೇಲಿಸ್ಟಿನ ರೀಲ್ ಆಗಿರಲಿ, ಅದೆಲ್ಲದನ್ನು ನಾನು ಕೇಳಿ ಟೀಮ್ ಒಟ್ಟಿಗೆ ಮಾತಾಡಿ ರಿಲೀಸ್ ಮಾಡಿಸ್ತಿದ್ದೀನಿ. ಈ ಎಲ್ಲ ವಿಡಿಯೋಸ್, ಶಾರ್ಟ್ಸ್, ಲೈವ್ಸ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ಹೋಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ರೈಟ್ ನಾವು ಬೋರ್ಡ್ಗೆ ರಿಲೇಟೆಡ್ ಅಪ್ಡೇಟ್ಸ್ ಆಗಿರಲಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನೇ ಆಗಿರಲಿ, ಇದು ನೀವು ಮಿಸ್ ಮಾಡ್ಕೋದಿರೋ ಹಾಗೆ ಪ್ರತಿಯೊಂದು ಲೈವ್ನ ಬಂದು ವಾಚ್ ಮಾಡಬೇಕು, ಪ್ರತಿಯೊಂದು ವಿಡಿಯೋನ ವಾಚ್ ಮಾಡಬೇಕು ಅಂದರೆ ಗೋ ಸಬ್ಸ್ಕ್ರೈಬ್ ರೈಟ್ ನಾವು. ಬರೀ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲೋದಿಲ್ಲ, ನೋಟಿಫಿಕೇಶನ್ನ ಟರ್ನ್ ಆನ್ ಮಾಡ್ಕೋಬೇಕು. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೆ ಕೂತಿದಾರ ಅಂದರೆ ಇದು ನಿಮ್ಮ ಮೂರ್ಖತನ ಆಗುತ್ತೆ. ದಯವಿಟ್ಟು ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಮ್ ಮುಗಿದ ಮೇಲೆ ಪಶ್ಚಾತ್ತಾಪ ಪಟ್ಕೋಬೇಡಿ. ಗೋ ಸಬ್ಸ್ಕ್ರೈಬ್ ಟು ದ ಚಾನಲ್ ರೈಟ್ ನಾವು. ಓಕೆ, ಫಸ್ಟ್ ಥಿಂಗ್, ಮೇಜರ್ ಥಿಂಗ್, ನೀವೆಲ್ಲ ಖಂಡಿತವಾಗಿಯೂ ಮಾಡುವಂಥ ಮೊದಲನೇ ಮಿಸ್ಟೇಕ್ ಏನು, 22ನೇ ತಾರೀಕುವರೆಗೂ ಸಮಯನ ವ್ಯರ್ಥ ಮಾಡ್ಕೊಂಡು ಕೂತ್ಕೊಳ್ಳೋದು. ಇನ್ನೂ 3 ದಿನ ಇದೆ, ಇನ್ನೂ 2 ದಿನ ಇದೆ, ಇನ್ನೂ 1 ದಿನ ಇದೆ ಅಂದ್ಕೊಂಡು ನೀವು ಓದದೆ ಕೂತ್ಕೋತೀರಾ. ನನಗೆ ಗೊತ್ತು, ಯಾಕಂದರೆ ನಾನು ಇದನ್ನೇ ಮಾಡ್ತಿದ್ದೆ. ಓಕೆ, 23 ಎಕ್ಸಾಮ್ ಅಂದರೆ 22ನೇ ತಾರೀಕುವರೆಗೂ ಫುಲ್ ರಾಜನ್ ರೀತಿ ಇದ್ಬಿಟ್ಟು 22ನೇ ತಾರೀಕು ಎಚ್ಚರ ಆಗ್ತಿತ್ತು ನೋಡಿ, ಆವಾಗ ಕೈಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಕಣ್ಣಲ್ಲಿ ನೀರು ಬರ್ತಿತ್ತು ಅಷ್ಟೇ, ಆ್ಯಂಡ್ ಪಶ್ಚಾತ್ತಾಪ ಪಡ್ತಿದ್ದೆ ಅಷ್ಟೇ. ಬಟ್ ಇದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಆ ಸ್ಟ್ರೆಸ್ಸು, ಆ ಹಿಂಸೆ, ಆ ಆಂಗ್ಸೈಟಿ, ಆ ನರ್ವಸ್ನೆಸ್, ಡು ನಾಟ್ ಫೇಸ್ ಇಟ್. 4 ಡೇಸ್ ಇದೆ. ಮಾರ್ನಿಂಗ್ ನಾನು ಕೇಳ್ಬಿಟ್ಟು 19th ಮಾರ್ನಿಂಗ್ ವಿಡಿಯೋ ರಿಲೀಸ್ ಮಾಡಿ ಅಂತ ಹೇಳಿ ಹಾಕಿಸ್ಕೊತಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಈಗನೇ ನೋಡ್ತಿದ್ದೀರಾ ಅಂದರೆ ರೆಸ್ಟ್ 4 ಡೇಸ್ ಏನಿದೆ ಗಮನ ಕೊಟ್ಟು ಓದ್ಕೊಳ್ಳಿ ಮಕ್ಕಳ. ಓದಲು ಪ್ರಾರಂಭಿಸೋಕ್ಕೆ ನೀವು 22ನೇ ತಾರೀಕುವರೆಗೂ ಕಾಯಕ್ಕೆ ಹೋಗಬೇಡಿ. ರೈಟ್ ನಾವು ಗೆಟ್ ಸೀರಿಯಸ್ ಆ್ಯಂಡ್ ಯೂಸ್ ದ 4 ಡೇಸ್ ಪ್ರಾಪರ್ಲಿ. ಓಕೆ, ನೆಕ್ಸ್ಟು, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಹೈ ವೇಟೇಜ್ ಚಾಪ್ಟರ್ಸ್. ಯಾವುದ್ರ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಈ ಚಾಪ್ಟರ್ಸ್ ಮೇಲೆ ಜಾಸ್ತಿ ಗಮನ ಕೊಡಬೇಕು. ನೀವು ಗಂಟಾನ್ಗಟ್ಲೆ ಕೂತ್ಕೊಂಡು ಲೋ ವೇಟೇಜ್ ಚಾಪ್ಟರ್ಸ್ನ ಓದಿದ್ರೆ ಈಗ ಪ್ರಯೋಜನ ಇಲ್ಲ. ಫಸ್ಟ್ ಆಫ್ ಆಲ್ ವ್ಯರ್ಥ ಮಾಡೋಕ್ಕೆ ಗಂಟಾನ್ಗಟ್ಲೆ ಇಲ್ಲವೇ ಇಲ್ಲ ನಿಮ್ಮ ಹತ್ರ. ಓಕೆನಾ? ಸೊ ಏನು ಮಾಡ್ತೀರಾ, ಯಾವುದು ಹೈ ವೇಟೇಜ್ ಚಾಪ್ಟರ್ಸ್ ಇದೆ, ಯಾವುದ್ರ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಿಮ್ಮಲ್ಲಿ ಜಾಸ್ತಿ ಜನಕ್ಕೆ ಅದು ಕಾರ್ಬನ್ ಅನಿಸ್ ಕಂಪೌಂಡ್ಸ್ ಆಗಿರ್ಬೋದು. 8 ಮಾರ್ಕ್ಸು ಕಾರ್ಬನ್ ಅನಿಸ್ ಕಂಪೌಂಡ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ ಅಧ್ಯಾಯದ 8 ಅಂಕಗಳು ಬರುತ್ತೆ. ಅದ್ರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ 8 ಅಂಕಗಳು ಡಮಾರ್.
ಓಕೆ, ಇದನ್ನು ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವ ಚಾಪ್ಟರ್ಸಿಗೆ ಜಾಸ್ತಿ ಮಾರ್ಕ್ಸ್ ಅಲೋಕೇಟ್ ಆಗಿದೆಯೋ ನಿಮ್ಮ ಬ್ಲೂ ಪ್ರಿಂಟ್ನ ಪ್ರಕಾರ ಆ ಚಾಪ್ಟರ್ಸ್ ಮೇಲೆ ನೀವು ಜಾಸ್ತಿ ಗಮನ ಕೊಡಿ. ಎಸ್ಪೆಷಲಿ ಅದರಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅನ್ನೋ ಚಾಪ್ಟರ್ಸ್ ಮೇಲೆ ಇನ್ನೂ ಜಾಸ್ತಿ ಗಮನನ ನೀವು ಕೊಡಬೇಕಾಗತ್ತೆ. ಓಕೆನಾ, ಲೋ ವೇಟೇಜ್ ಚಾಪ್ಟರ್ಸ್ನ 20th ಅಥವಾ 21st ಅಥವಾ 22nd ಓದ್ಕೊಳಕ್ಕಿಡಿ. ಬಟ್ 19th and 20th ನೀವು ಹೈ ವೇಟೇಜ್ ಚಾಪ್ಟರ್ಸ್ ಮೇಲೆ ಸ್ಪೆಂಡ್ ಮಾಡಬೇಕು. ಓಕೆ, ಸೊ ನಾನೇನು ಮಾಡಿದ್ದೀನಿ, ಇದಕ್ಕೋಸ್ಕರ ಬ್ಲೂ ಪ್ರಿಂಟ್ನ ಹಾಕಿದ್ದೀನಿ, ಇಲ್ಲಿ ಹಾಕಿದ್ದೀನಿ ನೋಡಿ. ಇದನ್ನೇ ನೀವು ಫಾಲೋ ಮಾಡಿದ್ರೆ ಬೆಸ್ಟ್ ಕೇಸ್ ಸಿನಾರಿಯೋ ಆಗಿರುತ್ತೆ ಮಕ್ಕಳ. ನೀವು ಎಲ್ಲ ಓದ್ಕೊಂಡ್ಬಿಟ್ಟಿದ್ದೀರಾ, ನನಗೆ ಈಗ ಬರೀ ರಿವಿಷನ್ ಮಾಡಬೇಕು ಅಂದರೆ ನಿಮ್ಗೆ ಇಷ್ಟ ಬಂದಿದ್ದು ಒಂದು ಆರ್ಡರಲ್ಲಿ ಮಾಡ್ಬೋದು. ಬಟ್ ಏನೂ ಓದಿಲ್ಲ, ಈಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನಿಮ್ಮ ಆರ್ಡರ್ ಹೆಂಗಿರಬೇಕು, 19th ಏನಿದೆ ಇವತ್ತು ಯಾವ ಚಾಪ್ಟರ್ಸ್ನ ಓದ್ತೀರಾ, 8 ಮಾರ್ಕ್ಸಿನ ಚಾಪ್ಟರ್ಸ್ ಯಾವ್ದ್ಯಾವ್ದಿದೆ ಇದನ್ನು ಇವತ್ತು ಕುತ್ಕೊಂಡು ಓದ್ತೀರಾ. 8 ಅಂಕಗಳ ಅಧ್ಯಾಯಗಳು ಯಾವ್ದ್ಯಾವ್ದಿದೆ ಇದ್ರ ಮೇಲೆ ಇವತ್ತು ಫಾಸ್ಟು ಇದನ್ನ ಓದಿ ಮುಗಿಸ್ಬೇಕು. ಯಾವುದಿದು, ಎಲೆಕ್ಟ್ರಿಸಿಟಿ, ಲೈಟ್, ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್, ಲೈಫ್ ಪ್ರಾಸೆಸಸ್. ಯು ಹ್ಯಾವ್ ಟು ಸ್ಟಡಿ ದಿಸ್ ಟುಡೇ. ಬೆಳಕು, ವಿದ್ಯುತ್ ಶಕ್ತಿ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಜೀವಕ್ರಿಯೆಗಳು, ಈ 4 ಇವತ್ತು ಕುತ್ಕೊಂಡು ಓದಲೇಬೇಕು. ನಿಮಗೆ ಬರುತ್ತೋ ಬರಲ್ವೋ ಏನಾಗಿದೆಯೋ ಕುತ್ಕೊಂಡು ಓದು. ಅನ್ಲೆಸ್ ಅಂಡ್ ಅಂಟಿಲ್ ಫುಲ್ ಟೆಕ್ಸ್ಟ್ ಬುಕ್ ಓದ್ಬಿಟ್ಟಿದ್ದೀನಿ ನಾನು, ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ ಅಂದರೆ ನಿಮ್ಮ ಇಷ್ಟ ಬಂದಿದ್ದು ಆರ್ಡರಲ್ಲಿ ಮಾಡ್ಬೋದು. ಬಟ್ ಇಲ್ಲ, ಈವನ್ ಮೀಡಿಯಮ್ ಕಾನ್ಫಿಡೆನ್ಸ್ ಇದೆ, ಲೋ ಕಾನ್ಫಿಡೆನ್ಸ್ ಇದೆ, ವಾಟ್ ಎವರ್ ಇಟ್ ಇಸ್, ಯು ಹ್ಯಾವ್ ಟು ಸ್ಟಡಿ ದೀಸ್ ಚಾಪ್ಟರ್ಸ್ ಟುಡೇ. ಓಕೆ, ಇದು ಬಿಟ್ಟರೆ 20th ಏನು ಮಾಡ್ತೀರಾ, 8 ಮಾರ್ಕ್ಸ್ ಇದಾಯಿತು. ನೆಕ್ಸ್ಟು 7 ಮಾರ್ಕ್ಸ್ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡಬೇಕು. ಅದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆಗಿರ್ಬೋದು, ಅಥವಾ ರಿಪ್ರೊಡಕ್ಷನ್ ಚಾಪ್ಟರ್ ಆಗಿರ್ಬೋದು, ಅಥವಾ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಕೂಡ ಹೇಳ್ತಿದ್ದಾರೆ, ಅದು 6 ಮಾರ್ಕಿನ ಚಾಪ್ಟರ್. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಪ್ರೊಡಕ್ಷನ್ ಆದಮೇಲೆ ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ನ ಓದ್ಕೋಬಹುದು. ಅಂದರೆ ಲೋಹಗಳು ಅಲೋಹಗಳು ಸಂತಾನೋತ್ಪತ್ತಿ ಅಧ್ಯಾಯ ಮುಗಿದ ಮೇಲೆ ಆಮ್ಲಗಳು ಪ್ರತ್ಯಾಮ್ಲಗಳು ಶುರು ಮಾಡ್ಕೋತೀರ. ಓಕೆ, ಸೊ 20th ಇದು ಮಾಡಿದ್ಮೇಲೆ ನೆಕ್ಸ್ಟು ಆ್ಯಂಡ್ ಸೋ ಆನ್, ಕಡಿಮೆ ವೇಟೇಜ್ಗೆ ಕಡಿಮೆ ಪ್ರಯಾರಿಟಿ ಕೊಡ್ತೀರಾ. 6 ಮಾರ್ಕ್ಸ್ ಆಯಿತಾ, 6 ಮಾರ್ಕ್ಸ್ ಆದಮೇಲೆ ಇಲ್ಲೊಂದಿದೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ನ ಆ್ಯಸಿಡ್ ಬೇಸಸ್ ಆದಮೇಲೆ ಕಲ್ತ್ಕೋತೀರಾ. ಅಂದರೆ ಕಾಂತೀಯ ಪರಿಣಾಮಗಳು, ಈ ಅಧ್ಯಾಯ ಏನಿದೆ ಇದು ಆಮ್ಲಗಳು ಪ್ರತ್ಯಾಮ್ಲಗಳು ಆದಮೇಲೆ ಓದ್ಕೋಬಹುದು. ಇದಾದಮೇಲೆ ನೆಕ್ಸ್ಟು 5 ಮಾರ್ಕ್ಸ್ ಚಾಪ್ಟರ್ಗೆ ಬರ್ತೀರಾ. ಹ್ಯೂಮನ್ ಐ ಆಗಿರ್ಬೋದು, ಅಥವಾ ಇಲ್ಲಿ ಬೇರೆ ಯಾವುದಿದೆ 5 ಮಾರ್ಕ್ಸ್ ಇದು ಯಾವುದೂ ಇಲ್ಲ, 5 ಮಾರ್ಕ್ಸ್ ಇದು 4 ಮಾರ್ಕ್ಸಿಗೆ ಹೋಗ್ಬೋದು. ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು. ಸೊ 8 ಮಾರ್ಕ್ಸ್ ಫಸ್ಟ್ ಪ್ರಯಾರಿಟಿ, ಅದಾದಮೇಲೆ 7 ಮಾರ್ಕ್ಸ್, ಅದಾದಮೇಲೆ 6 ಮಾರ್ಕ್ಸ್, ಅದಾದಮೇಲೆ 5 ಮಾರ್ಕ್ಸ್, ಈ ಥರ ಪ್ರಯಾರಿಟಿನ ಕೊಟ್ಕೊಂಡು ಓದ್ಕೋಬೇಕು. ಅದರಲ್ಲೂ 8 ಮಾರ್ಕ್ಸಲ್ಲೂ ಕೂಡ 4 ಚಾಪ್ಟರ್ಸ್ ಇದೆ. ಈ 4 ಚಾಪ್ಟರ್ಸಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಯಾವುದ್ರ ಮೇಲೆ ಕಡಿಮೆ ಇದೆ, ಲೈಫ್ ಪ್ರಾಸೆಸಸ್ ಆಗಿರ್ಬೋದು, ನನಗೆ ಗೊತ್ತೇ ಇಲ್ಲ ಅನಿಸ್ತಿರ್ಬೋದು, ಅಥವಾ ಒಂದಷ್ಟು ಜನಕ್ಕೆ ಎಲೆಕ್ಟ್ರಿಸಿಟಿ ಗೊತ್ತೇ ಇಲ್ಲ ನನಗೆ ಅಂತ ಅನ್ನಿಸ್ತಿರ್ಬೋದು. ಸೊ ಯಾವ ಚಾಪ್ಟರ್ಸ್ ಗೊತ್ತೇ ಇಲ್ಲ ಅನ್ನಿಸ್ತಿದೆ ಅದನ್ನು ಇವತ್ತು ಬೆಳಗ್ಗೆ ಈ ವಿಡಿಯೋ ಹೋಗ್ತಿದೆ, ಈ ವಿಡಿಯೋ ಹೋಗಿದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಈ ಚಾಪ್ಟರ್ಸ್ನ ಓದ್ಕೊಳ್ಳೋದು. ಇನ್ನೂ ಟೈಮ್ ಇದೆ, ಇನ್ನೂ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ಸೊ ಪ್ಲೀಸ್ ಈ ರೂಲ್ನ ಫಾಲೋ ಮಾಡಿ. ಓಕೆ, ನೆಕ್ಸ್ಟು there are 13 chapters which have 100+ topics but only 38 questions. ಇದನ್ನು ನಾನು ಇನ್ನು 1-2 ತಿಂಗಳಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ನಿಮಗೆ 13 ಚಾಪ್ಟರ್ ಇದೆ ಮ್ಯಾಮ್, 13 ಚಾಪ್ಟರಲ್ಲಿ 100ಕ್ಕಿಂತ ಹೆಚ್ಚು ಟಾಪಿಕ್ಸ್ ಬರುತ್ತೆ ಮ್ಯಾಮ್, ಏನು ಓದಲಿ ನಾನು, ಭಯ ಆಗ್ತಿದೆ ಮ್ಯಾಮ್ ಅಂತ ಎಲ್ಲ ಹೇಳ್ತೀರಾ. ಬರೋದು ಎಷ್ಟು, 38 ಪ್ರಶ್ನೆಗಳು ಮಾತ್ರ. ಸೊ ಈ 38 ಪ್ರಶ್ನೆಗಳು ಅಂದಾಜು ಎಲ್ಲಿಂದ ಬರ್ಬೋದು ಅಂತ ನಿಮಗೆ ಐಡಿಯಾ ಇರಬೇಕು. ಆಯಿತಾ, 100 ಪರಿಕಲ್ಪನೆಗಳಿಗಿಂತ ಜಾಸ್ತಿ ಇದ್ರೂ, 13 ಅಧ್ಯಾಯಗಳಿದ್ರೂ ಪ್ರಶ್ನೆ ಏನಿದೆ 38 ಪ್ರಶ್ನೆಗಳು ಮಾತ್ರ ಬರುತ್ತೆ. ಸೊ ನಾನೇನು ಮಾಡಿದ್ದೀನಿ, ಪೇಪರ್ ಅನಾಲಿಸಿಸ್ ಮಾಡಿಬಿಟ್ಟು 2019ರಿಂದ ಬಂದಿರುವಂಥ ಪೇಪರ್ಸ್ನ ಅನಲೈಸ್ ಮಾಡಿಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಬಯಾಲಜಿ ಟಾಪಿಕ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕೆಮಿಸ್ಟ್ರಿ ಟಾಪಿಕ್ಸ್ ಅಂತ ವಿಡಿಯೋನ ಮಾಡಿದ್ದೀನಿ. ಈ ಪಿ ಪಿ ಟಿ ಏನಿದೆ, ಈ ಪಿ ಪಿ ಟಿದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಈ ಪಿ ಪಿ ಟಿಯ PDF ಏನಿದೆ ಅದರಲ್ಲಿ ಹೋಗ್ಬಿಟ್ಟು ಕೆಮಿಸ್ಟ್ರಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋಗೆ ಡೈರೆಕ್ಟಾಗಿ ಹೋಗ್ತೀರಾ. ಬಯಾಲಜಿ ಅಂತ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋಗೆ ಡೈರೆಕ್ಟಾಗಿ ಹೋಗ್ತೀರಾ. ಓಕೆ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ PDF ಕೊಟ್ಟಿರ್ತೀನಿ. ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ದಯವಿಟ್ಟು ಆ ಕಾನ್ಸೆಪ್ಟ್ಸ್ ಮೇಲೆ ಜಾಸ್ತಿ ಗಮನ ಕೊಡಿ. ಬಿಕಾಸ್ 38 ಕ್ವೆಶನ್ಸ್ ಆ ಕಾನ್ಸೆಪ್ಟಿಂದ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. 38 ಪ್ರಶ್ನೆಗಳು ಈ ನಾನು ಹೇಳಿರುವಂಥ ಪರಿಕಲ್ಪನೆಗಳು. ಯಾಕಂದರೆ ನಾನು 2019ರಿಂದ ಬಂದಿರುವಂಥ ಮಂಡಳಿ ಪರೀಕ್ಷೆ ಆಗಿರಲಿ, ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರಲಿ, ಇದನ್ನೆಲ್ಲ ನಾನು ಅನಲೈಸ್ ಮಾಡಿಬಿಟ್ಟು ಹಾಕಿರುವಂತಹ ಕ್ವೆಶನ್ಸ್ ಆಗಿರುತ್ತೆ, ಅದು ಕಾನ್ಸೆಪ್ಟ್ಸ್ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟ್ಸ್, ಆ ವಿಡಿಯೋದಲ್ಲಿ ಯಾವ ಕಾನ್ಸೆಪ್ಟ್ಸ್ನ ಹೇಳಿದ್ದೀನಿ ಅದ್ರ ಮೇಲೆ ನೀವು ಜಾಸ್ತಿ ಗಮನ ಕೊಡಲೇಬೇಕಾಗತ್ತೆ. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟು
ಡೈಲಿ ಟೈಮ್ ಟೇಬಲ್ ಕೊಡಿ ಮ್ಯಾಮ್, ಡೈಲಿ ಟೈಮ್ ಟೇಬಲ್ ಕೊಡಿ ಮ್ಯಾಮ್ ಅಂತಿರ್ತೀರಾ. ಇದಕ್ಕೋಸ್ಕರ ಒಂದು ಅಂದಾಜು ಡೈಲಿ ಟೈಮ್ ಟೇಬಲ್ನ ನಾನಿಲ್ಲಿ ಹಾಕಿಟ್ಟಿದ್ದೀನಿ ನಿಮಗೋಸ್ಕರ. ಒಂದು ಅಂದಾಜಿನ ವೇಳಾಪಟ್ಟಿ, ದೈನಿಕ ವೇಳಾಪಟ್ಟಿನ ಹಾಕಿದ್ದೀನಿ. ಇದನ್ನು ನೀವು ಫಾಲೋ ಮಾಡ್ಬೋದು, ಅಥವಾ ನಿಮಗೆ ಗೊತ್ತು ನಿಮ್ಮ ಡೈಲಿ ಹ್ಯಾಬಿಟ್ಸು, ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಿರತ್ತೆ. ಸೊ ಈ ಟೈಮ್ ಟೇಬಲ್ ಸುಮ್ಮನೆ ಅಂದಾಜಿಗೆ ಕೊಟ್ಟಿರೋದು. ಇದನ್ನು ಫಾಲೋ ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದರೆ ನಿಮಗೆ ಏನು ಬೆಸ್ಟ್ ಅನ್ಸುತ್ತೆ ಅದನ್ನು ದಯವಿಟ್ಟು ಫಾಲೋ ಮಾಡಿ. ನಾನು ಏನು ಹೇಳ್ತೀನಿ, 10 ಗಂಟೆಗೆ ಮಲ್ಕೋಬೇಕು, ಆ ಥರ ಟೈಮ್ ಟೇಬಲ್ ಇದು. 6 ಗಂಟೆಗೆ ಎದ್ದೊಳ್ಬೇಕು, ಸೊ ದಟ್ 8 ಅವರ್ ನಿದ್ದೆ ಆಗುತ್ತೆ ನಿಮ್ಮದು. ಆ ಪ್ರಕಾರ ನಾನು ಟೈಮ್ ಟೇಬಲ್ನ ಕೊಟ್ಟಿದ್ದೀನಿ. ಸೊ ಬೆಳಗ್ಗೆ 6 ಗಂಟೆ ಎದ್ದಿದ ತಕ್ಷಣ ಅರ್ಧ ಗಂಟೆ ಮುಖ ತೊಳ್ಕೊಳ್ಳೋದಾಗಿರಲಿ, ವಾಶ್ರೂಮ್ಗೆ ಹೋಗಿ ಬರೋದಾಗಿರಲಿ, ಅದನ್ನು ಮಾಡ್ತೀರಾ. ಅರ್ಧ ಗಂಟೆಯಲ್ಲಿ ಅದನ್ನು ಮಾಡಿದ್ಮೇಲೆ 6:30 ಇಂದ 7:30 ನೀವು ಮೆಡಿಟೇಷನ್ ಆ್ಯಂಡ್ ಬಾಡಿ ಮೂವ್ಮೆಂಟಿಗೆ ಡೆಡಿಕೇಟ್ ಮಾಡಬೇಕು. 1 ಅವರ್ ಇಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ 45 ಮಿನಿಟ್ಸ್ ಡೆಡಿಕೇಟ್ ಮಾಡಿ. ಬಿಕಾಸ್ ಅದನ್ನು ಮಾಡಿಬಿಟ್ರೆ ರೆಸ್ಟ್ ಆಫ್ ದ ಡೇ ನಿಮ್ಮ ಬಾಡಿ ಏನಿದೆ ನಿಮ್ಮನ್ನು ಸಪೋರ್ಟ್ ಮಾಡುತ್ತೆ, ನಿಮ್ಮ ಮೈಂಡ್ ಏನಿದೆ ನಿಮ್ಮನ್ನು ಸಪೋರ್ಟ್ ಮಾಡುತ್ತೆ. ಇಲ್ಲಾಂದರೆ ನೀವು ಎದ್ದಿದ ತಕ್ಷಣ ಓದೋಕ್ಕೆ ಕೂತ್ಕೊಂಡ್ಬಿಟ್ರೆ ಮೈಂಡಿಗೆ ಓವರ್ವೆಲ್ಮ್ ಆಗ್ಬೋದು. ನಿದ್ದೆ ತಾನೇ ಮಾಡಿರ್ತೀರಾ, ನಿದ್ದೆ ಮಾಡಿ ಸಡನ್ನಾಗಿ ಎದ್ದರೆ ನಿಮ್ಗೆ ಜರ್ಕ್ ಆದಂಗೆ ಆಗುತ್ತೆ ಮೈಂಡಿಗೆ. ಓಕೆ, ಸೊ ಅದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. 1 ಗಂಟೆ ಅಟ್ಲೀಸ್ಟ್. ಓಕೆ, 20 ಸೆಕೆಂಡ್ ಇದನ್ನು ಮಾಡೋಕ್ಕಾಗ್ತಿಲ್ಲ ಅಂದರೂ ಪರವಾಗಿಲ್ಲ. 19th ಈ ವಿಡಿಯೋ ಹೋಗಿದೆ. ಈ ವಿಡಿಯೋ ನೋಡಿದ ತಕ್ಷಣ ಆದಮೇಲೆ ನೀವು ಹೋಗಿ ಮೆಡಿಟೇಷನ್ ಮಾಡ್ಬೋದು. ಓಕೆನಾ, 19, 20, 21 ಅಟ್ಲೀಸ್ಟ್ ಇದನ್ನು ಫಾಲೋ ಮಾಡ್ಬೋದು. ಓಕೆನಾ, ಸೊ ನಿಮಗೆ ಏನು ವ್ಯಾಯಾಮ ಏನು ಮಾಡಲಿ, ಮೆಡಿಟೇಷನ್ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ವೆಲ್ನೆಸ್ ಪ್ಲೇಲಿಸ್ಟ್ ಅಂತ ಇದೆ. ಇದರಲ್ಲಿ ಈಶಾನ್ಯ ಅನ್ನೋ ಒಬ್ಬರು ಮೇಡಮ್ ಏನು ಮಾಡಿದ್ದಾರೆ, ನಿಮಗೆ ವ್ಯಾಯಾಮ ಆಗಿರಲಿ, ಧ್ಯಾನ ಆಗಿರಲಿ, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಈ PPTಯಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಆ ವೆಲ್ನೆಸ್ ಪ್ಲೇಲಿಸ್ಟ್ಗೆ ಹೋಗ್ತೀರಾ. ಓಕೆನಾ ಮಕ್ಕಳ? ಓಕೆ, ಏನು ಮಾಡ್ತೀರಾ, 7:30ವರೆಗೂ ಇದು ಮಾಡಿದ್ಮೇಲೆ ನಿಮ್ಮ ಡೈಲಿಯ ದಿನದ ಫಸ್ಟ್ ಸ್ಟಡಿ ಸೆಷನ್ ಶುರುವಾಗುತ್ತೆ. 7:30 to 10:30 ನೀವು ಫಸ್ಟ್ ಸ್ಟಡಿ ಸೆಷನ್ನ ಮಾಡ್ಕೋಬಹುದು. ಗಮನ ಕೊಟ್ಟು ನೀವು 3 ಗಂಟೆಗಳ ಕಾಲ ಓದ್ಬೋದು. ನಿಮಗೆ ಒಂದೊಂದು ಸತಿ 3 ಗಂಟೆ ಒಟ್ಟಿಗೆ ಓದಬೇಕು ಅಂದರೆ ಭಯ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ತುಂಬಾ ಓವರ್ವೆಲ್ಮ್ ಆಗುತ್ತೆ. ಸೊ ನಿಮಗೋಸ್ಕರ ನಾನು 3 hours ಸ್ಟಡಿ ವಿತ್ ಮೀ ವಿಡಿಯೋ ಮಾಡಿದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೇನೋ ಇರ್ಬೋದು. ಈ ಸ್ಟಡಿ ವಿತ್ ಮೀ ವಿಡಿಯೋ ಏನು ಮಾಡುತ್ತೆ, ನನ್ನೊಟ್ಟಿಗೆ ನೀವು ಓದ್ಕೊಳ್ಳೋ ಹಾಗೆ ನೋಡ್ಕೊಳ್ಳುತ್ತೆ. ಓಕೆನಾ, ಸೊ ಹೇಗೆ ಓದ್ಕೋಬೇಕು, 3 ಅವರ್ ನೀವು ಕಂಟಿನ್ಯೂಸ್ ಆಗಿ ಓದ್ಕೋತಿದ್ದೀರಾ ಅಂದರೆ ನಿಮ್ಮ ಸ್ಟ್ರಕ್ಚರ್ ಹೇಗಿರಬೇಕು, ಬ್ರೇಕ್ಸ್ ಯಾವಾಗ ತೊಗೋಬೇಕು, ಅಲಾಂಗ್ ವಿತ್ ಮೆಡಿಟೇಷನ್ ನಾನು ಈ ಸ್ಟಡಿ ವಿತ್ ಮೀ ವಿಡಿಯೋನ ಮಾಡಿದ್ದೀನಿ. ಸೊ ದಯವಿಟ್ಟು ಇದನ್ನು ಹೋಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ನೀವು ಕೇಳೋದಕ್ಕೋಸ್ಕರ ನಾನು ಸ್ಟಡಿ ವಿತ್ ಮೀ ವಿಡಿಯೋ ಮಾಡಿದ್ದೀನಿ. 3 hours ತುಂಬಾ ಎಫರ್ಟ್ ಹೋಗಿದೆ, ನಂದು, ಕ್ಯಾಮ್ರಾಮ್ಯಾನ್ದು, ಎಡಿಟರ್ದು, ಎಲ್ಲರದು. ಸೊ ಗೋ ಯೂಟಿಲೈಸ್ ದಿಸ್ ವಿಡಿಯೋ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು, ಗೋ ಯೂಟಿಲೈಸ್ ದಿಸ್ ವಿಡಿಯೋ. ಓಕೆ, ಅದಾದಮೇಲೆ 10:00 ಮುಗಿಯುತ್ತೆ ನಿಮ್ಮ ಫಸ್ಟ್ ಸ್ಟಡಿ ಸೆಷನ್. 10:30 ಇಂದ 11:15, 3/4 ಗಂಟೆ ನೀವು ತಿಂಡಿ ತಿನ್ನೋಕ್ಕೆ ಟೈಮ್ ತೊಗೋಬೋದು. ಓಕೆನಾ, ಒಳ್ಳೆ ತಿಂಡಿ ತಿನ್ನಿ, ನ್ಯೂಟ್ರಿಷಿಯಸ್ ತಿಂಡಿ ತಿನ್ನಿ. ಏನೋ ಪೂರಿ ಬಾಜಿ ಆಗಿರಲಿ ಅವನ್ನೆಲ್ಲ ತಿನ್ನೋಕ್ಕೆ ಹೋಗಬೇಡಿ. ಲೈಟಾಗಿ ತಿನ್ನಿ. ಅವಲಕ್ಕಿ ಆಗಿರ್ಬೋದು, ಅಥವಾ ಸಣ್ಣ ಮಟ್ಟದ ಉಪ್ಪಿಟ್ಟು ಅಥವಾ ಚಿತ್ರಾನ್ನ, ಈ ರೀತಿ ಅಮ್ಮ ಮಾಡಿದ್ದು ಮನೆಯಲ್ಲಿ ಇದನ್ನು ತಿನ್ನಬಹುದು. ಅದಾದಮೇಲೆ 11:15 ಇಂದ 12:15 ಏನು ಮಾಡ್ತೀರಾ, ಇಲ್ಲಿ ಓದ್ಕೊಂಡಿರ್ತೀರ ಅಲ್ವಾ, ಅದೇ ಚಾಪ್ಟರ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋಕ್ಕೆ ಏನು ಮಾಡ್ತೀರಾ, MCQsನ ನೀವು ಯೂಟಿಲೈಸ್ ಮಾಡ್ಕೋಬೋದು, ಪರೀಕ್ಷೆ ಆ್ಯಪಲ್ಲಿದೆ. ಅಥವಾ PYQsನ ಯೂಟಿಲೈಸ್ ಮಾಡ್ಬೋದು, ಪರೀಕ್ಷೆ ಆ್ಯಪಲ್ಲಿದೆ. ಅಥವಾ ನಿಮ್ಮ 1 ಶಾರ್ಟ್ಸ್ ಆ್ಯಂಡ್ ಸಮರೀಸ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ. LBAsನ ಯೂಟಿಲೈಸ್ ಮಾಡ್ಕೋಬೋದು. ಸೊ ಇಲ್ಲಿ ಏನೇನು ಕಲ್ತಿರ್ತೀರ ಅದನ್ನು ಅಭ್ಯಾಸ ಮಾಡಬೇಕು. 11:15 ನೀವು 12:15ವರೆಗೂ. 12:15 ಇಂದ 12:15 ಒಂದು ಚಿಕ್ಕ ಬ್ರೇಕ್ನ ತೊಗೋಬೋದು. ಮೈಂಡ್ನ ರಿಫ್ರೆಶ್ ಮಾಡ್ಕೊಳ್ಳಿ, ವಾಕಿಗೆ ಹೋಗಿ ಬನ್ನಿ. ಎನಿಥಿಂಗ್ ಯು ಕ್ಯಾನ್ ಡೂ ಇನ್ ದಟ್ ಟೈಮ್. 12:15 ಇಂದ 3:15 ನಿಮ್ಮ ಸೆಕೆಂಡ್ ಸ್ಟಡಿ ಸೆಷನ್ ಶುರುವಾಗುತ್ತೆ. ಸೊ ಫಸ್ಟ್ ಸ್ಟಡಿ ಸೆಷನಲ್ಲಿ ನಾನು ಹೇಳಿದೆ ಅಲ್ವಾ, ಲೈಫ್ ಪ್ರಾಸೆಸಸ್, ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್, ಈ ರೀತಿ ದೊಡ್ಡ ದೊಡ್ಡ ಚಾಪ್ಟರ್ಸ್, ತುಂಬ ವೇಟೇಜ್ ಚಾಪ್ಟರ್ಸ್ನ ಫೋಕಸ್ ಮಾಡ್ತೀರಾ. ಅದಾದಮೇಲೆ ಮೇ ಬಿ ಸೆಕೆಂಡ್ ಸ್ಟಡಿ ಸೆಷನಲ್ಲಿ ಕಡಿಮೆ ವೇಟೇಜಿನ ಚಾಪ್ಟರ್ಸ್, ರಿಪ್ರೊಡಕ್ಷನ್ ಇರ್ಬೋದು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಇರ್ಬೋದು, ಈ ರೀತಿ ಚಾಪ್ಟರ್ಸ್ನ ಸೆಕೆಂಡ್ ಸ್ಟಡಿ ಸೆಷನಲ್ಲಿ ಫೋಕಸ್ ಮಾಡ್ತೀರಾ. ಕಡಿಮೆ ಅಂಕಗಳ ಅಧ್ಯಾಯಗಳನ್ನ 2ನೇ ಸ್ಟಡಿ ಸೆಷನಲ್ಲಿ, ಅಧ್ಯಯನ ಸೆಷನ್ನಲ್ಲಿ ನೀವು ನೋಡ್ಕೋಬೋದು. ಆ್ಯಂಡ್ ಇದರ ಮಧ್ಯೆ 12:45 to 3:45 ನಾನು ಯೂಶ್ವಲಿ 3:45, 4 ಗಂಟೆ ಹಂಗೆ ಊಟ ಮಾಡೋದು. ಅದಕ್ಕೆ ನಾನು ಹಿಂಗೆ ಹಾಕಿದ್ದೀನಿ. ಬಟ್ ನೀವು 1 ಗಂಟೆ 2 ಗಂಟೆ ಹಂಗೆ ಊಟ ಮಾಡ್ತೀರಾ ಅಂದರೆ ಇದ್ರ ಮಧ್ಯೆ ನೀವು ಕೂತ್ಕೊಂಡು ಒಂದು 15 ನಿಮಿಷ ಊಟ ಮಾಡ್ಕೊಂಬಿಡ್ಬೋದು. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟು 3:45 ಇಂದ 4:15 ಬ್ರೇಕ್ನ ತೊಗೋತೀರಾ. ವಾಕಿಗೆ ಹೋಗಿ ಬರ್ಬೋದು, ಅಥವಾ ಸ್ನ್ಯಾಕ್ಸ್ನ ತಿನ್ಕೊಂಡು ಬರ್ಬೋದು. 4:15 ಇಂದ 5 ಗಂಟೆ ಸೆಕೆಂಡ್ ಸ್ಟಡಿ ಸೆಷನಲ್ಲಿ ಏನು ಓದಿದ್ರಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸಕ್ಕೋಸ್ಕರ MCQ, LBA, MQP,
ಪ್ರಿಪ್ರೇಟರಿ ಪೇಪರ್ಸ್ ಏನನ್ನೇ ಯೂಸ್ ಮಾಡ್ಕೋಬಹುದು. ಓಕೆ, ಅಭ್ಯಾಸ ಅಂದ್ರೇನು? ಕ್ವೆಶನ್ನ ನೋಡೋದು, ಆನ್ಸರ್ನ ಯೋಚನೆ ಮಾಡಿ ಬರೆಯೋದು, ಇದನ್ನ ಅಭ್ಯಾಸ ಅಂತಾರೆ. ಯಾವುದು ನಿಮಗೆ ತುಂಬಾ ಕಷ್ಟ ಅನ್ನಿಸ್ತಿದೆ ಅದನ್ನ ಅಭ್ಯಾಸ ಮಾಡಬೇಕು. ಓಕೆ, ಕ್ವೆಶನ್ನ ನೋಡಬೇಕು, ಆನ್ಸರ್ ನೋಡ್ಕೊಳ್ದೆ ರೀಕಾಲ್ ಮಾಡಬೇಕು, ರೈಟ್ ಇಟ್ ಡೌನ್, ದಟ್ ಇಸ್ ಪ್ರಾಕ್ಟಿಸ್. ಓಕೆ, ಅಭ್ಯಾಸ ಅಂದ್ರೆ ಏನು ಮ್ಯಾಮ್? ಮತ್ತೆ ಹೋಗ್ಬಿಟ್ಟು ಓದೋದಾ? ನೋ. ಓಕೆ, ಆಕ್ಟಿವ್ ರೀಕಾಲ್, ಸಕ್ರಿಯ ಪರಿಷ್ಕರಣೆ, ಇದನ್ನ ನಾವು ಅಭ್ಯಾಸ ಅಂತ ಕರಿತೀವಿ. 5 ರಿಂದ 8 ಗಂಟೆ ನಿಮ್ಮ 3ನೇ ಸ್ಟಡಿ ಸೆಷನ್. ಇದರಲ್ಲಿ ಈಸಿ ಚಾಪ್ಟರ್ಸ್, ಎನ್ವೈರ್ನ್ಮೆಂಟ್ ಆಗಿರ್ಬೋದು, ಹ್ಯೂಮನ್ ಐ ಆಗಿರ್ಬೋದು, ಈ ರೀತಿ ಈಸಿ ಚಾಪ್ಟರ್ಸ್ನ ತಗೊಂಡು ನೀವು ರಿವೈಸ್ ಮಾಡ್ತೀರಾ. ಬಿಕಾಸ್ ನಿದ್ದೆಗೆ ಹತ್ರ ಆಗ್ತಿರ್ತೀರಾ, ಸೊ ತುಂಬ ಟೈಮ್ನ ಸ್ಪೆಂಡ್ ಮಾಡಬಾರ್ದು. ಸೊ ಈಸಿ ಚಾಪ್ಟರ್ಸ್ನ ತಗೋಬೇಕು. ಓಕೆನಾ? 8 to 9 ಬ್ರೇಕ್ ತಗೋತೀರಾ, ಡಿನ್ನರ್, ಊಟ ತಿಂತೀರಾ. 2 ಅವರ್ ನೀವು ಮಲ್ಗಕ್ಕಿನ್ನ 2 ಅವರ್ ಮುಂಚೆ ಸ್ವಲ್ಪ ಓದೋದನ್ನ ನಿಲ್ಸಿದ್ರೆ ಒಳ್ಳೇದು. ಓಕೆನಾ ಮಕ್ಕಳ? ಆಲ್ರೆಡಿ ನೀವು ಇವತ್ತು 9 ಗಂಟೆ ಓದ್ಬಿಟ್ಟಿರ್ತೀರಾ. ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೈಲಿ 9 ಅವರ್ಸ್ ಕುತ್ಕೊಂಡು ಓದ್ತೀರಾ, ವಿಚ್ ಇಸ್ ಮೋರ್ ದೆನ್ ಎನಫ್. ಓಕೆ, ಸೊ 9 to 9:45 ಪ್ರಾಕ್ಟೀಸ್ ಮಾಡ್ತೀರಾ. ಇಲ್ಲಿ ಸ್ಟಡಿಯಲ್ಲಿ ಲಾಸ್ಟ್ ಚಾಪ್ಟರ್ಸ್ ಏನು ನೀವು ತೊಗೊಂಡಿದ್ರಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ MCQs ಯೂಸ್ ಮಾಡ್ಬೋದು, PYQs ಯೂಸ್ ಮಾಡ್ಬೋದು, LBS ಯೂಸ್ ಮಾಡ್ಬೋದು, ವಾಟ್ ಎವರ್ ಇಟ್ ಇಸ್, ಸಿಟ್ ಆ್ಯಂಡ್ ಪ್ರಾಕ್ಟೀಸ್ ದೀಸ್ ಈಸಿ ಚಾಪ್ಟರ್ಸ್. ಓಕೆ, ಲಾಸ್ಟಲ್ಲಿ 9:45 to 10 ಏನು ಮಾಡ್ತೀರಾ? ಮೆಡಿಟೇಷನ್ ಮಾಡ್ತೀರಾ. ವೆಲ್ನೆಸ್ ಪ್ಲೇಲಿಸ್ಟ್ನ ಯೂಟಿಲೈಸ್ ಮಾಡ್ಕೋಬಹುದು, ಅಥವಾ ನಾನು ಸ್ಟಡಿ ವಿತ್ ಮೀಯಲ್ಲಿ ಮೆಡಿಟೇಷನ್ನ ಮಾಡ್ತಿದ್ದೀನಿ, ಅದು ನಿಮಗೆ ಯೂಸ್ ಆಗುತ್ತೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಥವಾ ಪದ್ಮಾ ಮ್ಯಾಮ್ದು ಒಂದು ವಿಡಿಯೋ ಹೋಗಿದೆ, ನೀವು ನೋಡಿರ್ಬೋದು, ಹೌ ಟು ಸ್ಲೀಪ್ ಸ್ಟ್ರಾಟಜಿ, ಇದ್ರ ಬಗ್ಗೆ ವಿಡಿಯೋ ಹೋಗಿದೆ. ಅದರಲ್ಲೂ ಕೂಡ ಪದ್ಮಾ ಮ್ಯಾಮ್ ಮೆಡಿಟೇಷನ್ ಮಾಡಿಸ್ತಿದ್ದಾರೆ. ಸೊ ದಯವಿಟ್ಟು ಹೋಗಿ ಮಾಡಿ ಮಕ್ಕಳ. ನಿಮ್ಗೆ ಯಾವುದೇ ಚಾನಲಲ್ಲೂ ನನ್ನ ಪ್ರಕಾರ ಓದಿನ ಜೊತೆ ನಿಮ್ಮ ಕಾಳಜಿನೂ ಇಟ್ಕೊಳ್ಳೋವಂಥ ಏನು ಟೀಚರ್ಸ್ ನಿಮಗೆ ನಮ್ಮ ಚಾನಲಲ್ಲಿ ಮಾತ್ರ ಸಿಗ್ಬೋದು. ಬಿಕಾಸ್ ನಾಟ್ ಓನ್ಲಿ ಆರ್ ವಿ ಟೀಚರ್ಸ್, ವಿ ಆರ್ ಯೋರ್ ವೆಲ್ ವಿಶರ್ಸ್, ವಿ ಆರ್ ಯೋರ್ ಆಲ್ಮೋಸ್ಟ್ ನಿಮ್ಮ ಯೋಗ ಏನು ಥೆರಪಿಸ್ಟ್ಸ್ ಆಗಿಬಿಟ್ಟಿದ್ದೀವಿ ನಾವು, ನಿಮಗೆ ಮೆಡಿಟೇಷನ್ ಮಾಡುವಂಥ ಟೀಚರ್ಸ್ ಆಗಿದ್ದೀವಿ. ಸೊ ಇಷ್ಟು ಫುಲ್ ನಮ್ಮ ಮೋಟೋ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಆಲ್ ವೆಲ್ನೆಸ್, ಫುಲ್ ರೌಂಡೆಡ್ ಎಕ್ಸ್ಪೀರಿಯನ್ಸ್, ಆಲ್ ರೌಂಡೆಡ್ ಎಕ್ಸ್ಪೀರಿಯನ್ಸ್ ಆಗಬೇಕು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು ನಿಮಗೆ ಪರೀಕ್ಷೆ ಚಾನಲಲ್ಲಿ ಅಂತ ನಾವು ಇದನ್ನೆಲ್ಲ ಮಾಡ್ತಿದ್ದೀವಿ. ಸೊ ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ, ಫ್ರೀ ಆಗಿ ಸಿಗ್ತಿದೆ, ಆದಷ್ಟು ಯೂಟಿಲೈಸ್ ಮಾಡ್ಕೊಳ್ಳಿ, ಬಿಡಕ್ಕೆ ಹೋಗಬೇಡಿ. ಓಕೆ, ಸೊ ದಿಸ್ ಕ್ಯಾನ್ ಬಿ ಯೋರ್ ಡೈಲಿ ಟೈಮ್ ಟೇಬಲ್. 10 o'clock to 6 o'clock ಚೆನ್ನಾಗಿ ನಿದ್ದೆ ಮಾಡ್ತೀರಾ. 6 o'clock ಇಂದ 10 o'clock ಎತ್ತು ದುಡ್ದಂಗೆ ದುಡಿಬೇಕು. ಓಕೆ, ಎತ್ತು ದುಡ್ದಂಗೆ ಅಂದರೆ ಆ ರೇಂಜ್ಗೆ ನೀವು ಪರಿಶ್ರಮ ಹಾಕ್ಬಿಟ್ಟು ಕಲಿಬೇಕು. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟು ಪ್ರಾಕ್ಟೀಸ್ ಅಪ್ಲಿಕೇಶನ್ ಕ್ವೆಶನ್ಸ್. ಸುಮ್ಮನೆ ಬಿಟ್ಬಿಡೋದ ಏನು, ನಾನು ಎಲ್ಲ ಸಬ್ಜೆಕ್ಟ್ಸ್ ಓದಿದ್ದೀನಿ, ಎಲ್ಲ ಚಾಪ್ಟರ್ಸ್ ಓದಿದ್ದೀನಿ ಅಂತ ಕಾನ್ಫಿಡೆನ್ಸಲ್ಲಿರೋಕ್ಕೆ ಹೋಗಬೇಡಿ. ಟ್ವಿಸ್ಟೆಡ್ ಕ್ವೆಶನ್ಸ್ ಬರ್ಬೋದು, ಅದನ್ನು ಅಪ್ಲಿಕೇಶನ್ ಕ್ವೆಶನ್ಸ್ ಅಂತ ಕರಿತೀವಿ, ಅನ್ವಯಿಕ ಪ್ರಶ್ನೆಗಳು ಅಂತ ಕರಿತೀವಿ. ಅನ್ವಯಿಕ ಪ್ರಶ್ನೆಗಳಿಗೋಸ್ಕರ 3 ವಿಡಿಯೋಗಳನ್ನ ಮಾಡಿದ್ದೀನಿ. ಒಂದರಲ್ಲಿ 2 ವಿಡಿಯೋಗಳಲ್ಲಿ ಪ್ರಿಪ್ರೇಟರಿ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀನಿ, ಒಂದರಲ್ಲಿ NCERT ಎಕ್ಸಾಂಪ್ಲಾರ್ ಕ್ವೆಶನ್ಸ್, ಹೈ ಲೆವೆಲ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಸೊ ಇದೆಲ್ಲದನ್ನು ನೀವು ವಿಡಿಯೋಸ್ನ ವಾಚ್ ಮಾಡ್ಬೋದು. ವಿಡಿಯೋಸ್ ವಾಚ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಈ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ನೋಟ್ಸ್ನ ಹಾಕಿದ್ದೀನಿ, ಅದನ್ನು ಯೂಟಿಲೈಸ್ ಮಾಡಿಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ದಂಗೆ ಓದ್ಕೋಬಹುದು. ದಯವಿಟ್ಟು ಅಪ್ಲಿಕೇಶನ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ ಎಕ್ಸಾಮ್ ಆದಮೇಲೆ ಬಂದು ಹೇಳಬೇಡಿ, ನನಗೆ ಟ್ವಿಸ್ಟೆಡ್ ಕ್ವೆಶನ್ಸ್ ಕೇಳಿದ್ರು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಐ ಡೋಂಟ್ ವಾಂಟ್ ಟು ಹಿಯರ್ ದಿಸ್. ಪ್ರಾಕ್ಟಿಸ್ ರೈಟ್ ನೌ. ಓಕೆ, ಪ್ರಾಕ್ಟಿಸ್ ಸೆಷನ್ಸ್ ಅಂತ ಬರುತ್ತೆ ಅಲ್ವಾ, ಅದರಲ್ಲಿ ಹೋಗ್ಬಿಟ್ಟು ನೀವು, ನಾನು ಐ ಥಿಂಕ್ ಚಾಪ್ಟರ್ ವೈಸ್ ಮಾಡಿದ್ದೀನಿ NCERT ಎಕ್ಸಾಂಪ್ಲಾರ್ನ. ಸೊ ಪ್ರತಿ ಚಾಪ್ಟರ್ ಮುಗಿದ್ಮೇಲೆ ಅಪ್ಲಿಕೇಶನ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ, ಅಧ್ಯಾಯ ಮುಗಿದ್ಮೇಲೆ ಅನ್ವಯಿಕ ಪ್ರಶ್ನೆಗಳನ್ನ ಬಿಡಿಸಿ, ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಡಯಾಗ್ರಾಮ್ಸ್ನ ಡೈಲಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅಟ್ಲೀಸ್ಟ್ ಒಂದು 12 ಮಾರ್ಕ್ಸ್ ಅಂತೂ ಡಯಾಗ್ರಾಮ್ಸಿಂದ ಖಂಡಿತವಾಗ್ಲೂ ಬರುತ್ತೆ. ಸೊ ಡಯಾಗ್ರಾಮ್ಸ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ಲಿಸ್ಟನ್ನ ತೋರಿಸ್ತೀನಿ ನಾನು, ರೇಖಾಚಿತ್ರಗಳನ್ನ ದಯವಿಟ್ಟು ಅಭ್ಯಾಸ ಮಾಡಿ. 12 ರಿಂದ 16 ಅಂಕಗಳು ರೇಖಾಚಿತ್ರದಿಂದಾನೇ ಬರುತ್ತೆ. ಓಕೆನಾ? ಓಕೆ, ವಾಟ್ ಆರ್ ದ ಡಯಾಗ್ರಾಮ್ಸ್? ಇಲ್ಲಿ ನಿಮಗೆ ಕಾಣಿಸ್ತಿದೆ, ದಿಸ್ ಇಸ್ ಅ ಲಿಸ್ಟ್ ಆಫ್ ಡಯಾಗ್ರಾಮ್ಸ್. ಇದರ ಏನು ಟೆಕ್ಸ್ಟ್ ಎಲ್ಲ ನಿಮಗೆ ಕಾಣಿಸ್ತಿಲ್ಲ ಅಂದರೆ ದಯವಿಟ್ಟು ರೆಸಲ್ಯೂಷನ್ ಏನಿದೆ ಅದನ್ನು 1080p ಅಥವಾ 720pಗೆ ಒಂದೇ ಒಂದು 30 ಸೆಕೆಂಡು ಸ್ವಿಚ್ ಮಾಡಿ, ರೆಸಲ್ಯೂಷನ್ ಚೆನ್ನಾಗಿ ಕಾಣಿಸುತ್ತೆ, ಆವಾಗ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ? ಬ್ಲರ್ ಆಗಿ ಕಾಣಿಸ್ತಿದೆ, ಅಕ್ಷರಗಳು ಕಾಣ್ತಿಲ್ಲ ಅಂದರೆ ಏನು ರೆಸಲ್ಯೂಷನ್ ಏನಿದೆ 720 ಅಥವಾ 1080 ಪಿಕ್ಸೆಲ್ಸಲ್ಲಿ ಹಾಕೊಂಡ್ರೆ ನಿಮಗೆ ಕಾಣಿಸುತ್ತೆ. ಆರ್ ಏನು ನಿಮಗೆ PDF ಎನಿವೇ ಸಿಗ್ತದೆ. ಸೊ ಯು ಕ್ಯಾನ್ ಯೂಟಿಲೈಸ್ ದ್ಯಾಟ್. ಹೌ ವಿಲ್ ಪರೀಕ್ಷೆ ಹೆಲ್ಪ್ ಯು? ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಪರೀಕ್ಷೆ ಹೇಗೆ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಕೊಡ್ತೀನಿ ಅಂತ. ಸೊ ಇದರಲ್ಲಿ ನೋಡಿ ಮಕ್ಕಳ, 19ನೇ ತಾರೀಕು ಇವತ್ತು 7 ಗಂಟೆಗೆ ನಿಮಗೆ ಈ ಲೈವ್ ನಡೆಯುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ನಾನು ಬೇಸಿಕಲಿ ಲೈವಲ್ಲಿ ಏನು ಹೇಳ್ತಿದ್ದೀನಿ, ಜಾಸ್ತಿ ನೀವು ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು, ಯಾವ ರೀತಿಯ ಕ್ವೆಶನ್ಸ್ ಬರ್ಬೋದು ಪ್ರತಿಯೊಂದು ಚಾಪ್ಟರಲ್ಲಿ ಅಂತ ಕ್ವಿಕ್ ಆಗಿ ಇವತ್ತಿನ ಲೈವಲ್ಲಿ ನಾನು ಹೇಳ್ತೀನಿ ಮಕ್ಕಳ. ಇದು ಬಿಟ್ಟರೆ 20th ಮಾರ್ಚ್ ನಾಳೆ
ನಮ್ಮ ಫುಲ್ ಮೆಗಾ ಮ್ಯಾರಥಾನ್ ನಡೆಯುತ್ತೆ. ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಮ್ಯಾರಥಾನ್ ನಾನು ಬೆಳಗ್ಗೆ 10 ಗಂಟೆಗೆ ಶುರು ಮಾಡ್ತೀನಿ, 8 ಗಂಟೆ 9 ಗಂಟೆವರೆಗೂ ನಡಿಬೋದು. ಅಂದರೆ 10 ಗಂಟೆಯಿಂದ 8 hours 9 hours ಕಂಟಿನ್ಯೂಸ್ ಆಗಿ ನಡಿಬೋದು. ಐ ಆಮ್ ನಾಟ್ ವೆರಿ ಶ್ಯೂರ್ ಹೌ ಲಾಂಗ್ ಇಟ್ ವಿಲ್ ಟೇಕ್, ಬಟ್ ದಿಸ್ ವಿಲ್ ಬಿ ಅ ಮೆಗಾ ಮ್ಯಾರಥಾನ್ ಆ್ಯಂಡ್ ಎವ್ರಿ ಸಿಂಗಲ್ ಟಾಪಿಕ್, ನಿಮ್ಮ ಎಕ್ಸಾಮ್ಗೆ ಯಾವ ಟಾಪಿಕ್ ಬರ್ಬೋದು ಅದನ್ನು ನಾನು ಖಂಡಿತವಾಗಿಯೂ ಕವರ್ ಮಾಡ್ತೀನಿ. ಸೊ ದಯವಿಟ್ಟು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಈ ಮ್ಯಾರಥಾನ್ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೋಟಿಫೈ ಮೀ ಬಟನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಟರ್ನ್ ಆನ್ ಮಾಡಿದಾಗ ಯೂಟ್ಯೂಬೇ ನಿಮಗೆ ನೋಟಿಫಿಕೇಶನ್ನ ಕಳಿಸುತ್ತೆ. ಓಕೆ, ಇದು ಬಿಟ್ಟರೆ ಫಿಸಿಕ್ಸ್ ಮ್ಯಾರಥಾನ್ ನಡೆಯುತ್ತೆ 21st ಮಾರ್ಚ್ ನಡೆಯುತ್ತೆ 2:30ಗೆ. ಲೋಕೇಶ್ ಸರ್ ನಿಮಗೆ ಫಿಸಿಕ್ಸ್ನ ಪ್ರತಿಯೊಂದು ಚಾಪ್ಟರ್ನ ರಿವೈಸ್ ಮಾಡಿಸ್ತಾರೆ. 22nd ಮಾರ್ಚ್ 5 PM ಲಾಸ್ಟ್ ಮಿನಿಟ್ ರಿವಿಷನ್, ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾವು ಕವರ್ ಮಾಡ್ತೀವಿ. ಸೊ ಎನ್ಶೋರ್ ಯು ಅಟೆಂಡ್ ದಿಸ್ ಲೈವ್. ಲಾಸ್ಟು 23rd ಮಾರ್ಚ್ ನೀವು ಎಕ್ಸಾಮ್ 10 ಗಂಟೆಗಿದೆ ಅಂದರೆ 6 ಗಂಟೆಗೆ ನಾವು ಡೌಟ್ ಸಾಲ್ವಿಂಗ್ ಲೈವ್, ಫೈನಲ್ ಡೌಟ್ ಸಾಲ್ವಿಂಗ್ ಲೈವ್. ನೀವು 4 ದಿನ ಓದಿರ್ತೀರಾ, ಹೊಸ ಡೌಟ್ಸ್ ಬಂದಿರ್ಬೋದು. ಸೊ ಈ ಡೌಟ್ಸ್ನ ಸಾಲ್ವ್ ಮಾಡೋಕ್ಕೆ ನಾವು 23rd ಮಾರ್ನಿಂಗ್ 6 AM ಲೈವ್ನ ನಡೆಸ್ತೀವಿ. ಕಮ್ ಅಟೆಂಡ್ ದಟ್ ಲೈವ್. ಸೊ ದಿಸ್ ಇಸ್ ವಾಟ್ ಪರೀಕ್ಷೆ ಚಾನಲ್ ಇಸ್ ಗೋಯಿಂಗ್ ಟು ಗಿವ್ ಫಾರ್ ಯು. ನಿಮಗೋಸ್ಕರ ಮಾಡುವಂಥ ಒಂದಷ್ಟು ಲೈವ್ಗಳು ಇದಾಗಿರುತ್ತೆ. ಇದು ಬಿಟ್ಟರೆ ವಿಡಿಯೋಸ್ ಕೂಡ ಹೋಗ್ತಿರತ್ತೆ. ಅರ್ಚನಾ ಮ್ಯಾಮ್ದು ಒಂದು ವಿಡಿಯೋ ಬರುತ್ತೆ ಲೈಟ್ ಚಾಪ್ಟರಿನ ಫಾರ್ಮುಲಾಸ್ ಬಗ್ಗೆ, ನಂದು ಕೂಡ ವಿಡಿಯೋ ಬರುತ್ತೆ. 22nd ಒಂದು ವಿಡಿಯೋ ಬರ್ತಿದೆ, ನೀವು ಲಾಸ್ಟ್ ಮಿನಿಟಲ್ಲಿ ಏನೇನ ಓದ್ಕೋಬೇಕು ಅಂತ ಹೇಳುವಂಥ ವಿಡಿಯೋ. ಸೊ ದಯವಿಟ್ಟು ಈ ವಿಡಿಯೋಸ್ನ, ಲೈವ್ಸ್ನ, ರೀಲ್ಸ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಟರ್ನ್ ಆನ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮದೇ ಲಾಸ್ ಆಗುತ್ತೆ. ಡು ನಾಟ್ ಡೂ ದಿಸ್ ಟು ಯೋರ್ ಸೆಲ್ಫ್. ಪ್ಲೀಸ್ ಗೋ ಸಬ್ಸ್ಕ್ರೈಬ್ ರೈಟ್ ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಾನು 4 ದಿನ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ಸ್ನ ಹಾಕಿ ತಯಾರಾಗಿ ಮಕ್ಕಳ. ನಮಗಂತೂ ನಿಮ್ಮ ಮೇಲೆ ಖಂಡಿತ 100% ನಂಬಿಕೆ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.